ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು. ನಾನು ಈ ದಿನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿನ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿ ಒಬ್ಬಳನ್ನೇ ಪೂಜಿಸಿದರೆ ಯಾವತ್ತೂ ಕೂಡ ಲಕ್ಷ್ಮಿ ಒಬ್ಬಳೇ ಬರೋದಿಲ್ಲ. ಅದನ್ನು ಇವತ್ತು ಡೀಟೇಲ್ಸ್ ಆಗಿ ಲಕ್ಷ್ಮೀ ಬಾರಮ್ಮ ಹಾಡಿನ ಅರ್ಥವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀ ದೇವಿಯ ಕಟಾಕ್ಷ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮೀ ಬಾರಮ್ಮ ಅಂದರೆ ಆ ತಾಯಿ ಎಂದಿಗೂ ಬರೋದಿಲ್ಲ. ಭಗವಂತನೊಟ್ಟಿಗೆ ಲಕ್ಷ್ಮಿಯನ್ನು ಪೂಜಿಸಿದರೆ ಮಾತ್ರ ಲಕ್ಷ್ಮಿ ಅನುಗ್ರಹ ನಮಗೆ ಆಗುತ್ತೆ. ಲೋಕದಲ್ಲಿ ನೋಡುವಾಗ ಗಂಡ ಹೆಂಡತಿ ಇಬ್ಬರು ಇದ್ದರೆ ನೋಡಿ, ಪರಸ್ಪರವಾಗಿ ಆ ದಂಪತಿಗಳು ಒಟ್ಟಿಗೆ ಇರ್ತಾರೆ. ಅನಾದಿ ಕಾಲದಿಂದ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣರಿಲ್ಲ, ನಾರಾಯಣರನ್ನು ಬಿಟ್ಟು ಲಕ್ಷ್ಮೀ ದೇವಿ ಇಲ್ಲ. ಆದ್ದರಿಂದ ಈಗ ನಾವು ಕೇವಲ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ನಮಗೆ ಅನುಗ್ರಹ ಆಗೋದಿಲ್ಲ. ಲಕ್ಷ್ಮೀ ನಾರಾಯಣರ ಅನುಗ್ರಹ ನಾವು ಪಡೆಯಬೇಕಾದರೆ ಆದ್ದರಿಂದ ಲಕ್ಷ್ಮೀನಾರಾಯಣರೊಟ್ಟಿಗೆ ನಾವು ಸದಾ ಪೂಜಿಸಬೇಕು ಎಂದು ಅದಕ್ಕೋಸ್ಕರ ಜ್ಞಾನಿಗಳು ಹೇಳುತ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂದರೆ ಪರಮಾತ್ಮನನ್ನು ಅನುಸರಿಸಿ ಲಕ್ಷ್ಮೀ ದೇವಿ ನಡೆಯೋದು ಅಂತ. ಎಲ್ಲಿ ಪರಮಾತ್ಮನು ಇರುತ್ತಾರೋ, ಎಲ್ಲಿ ನಾರಾಯಣ ಇರುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ. ಆದ್ದರಿಂದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಪರಮಾತ್ಮ ಹೆಜ್ಜೆ ಇಟ್ಟಲ್ಲಿ ಲಕ್ಷ್ಮೀ ದೇವಿ ಅದನ್ನು ಅನುಸರಿಸಿ ತನ್ನ ಹೆಜ್ಜೆಯನ್ನು ಇಡುವಂಥವಳು ತಾಯಿ. ಎಲ್ಲಿ ಪರಮಾತ್ಮನ ಅಸ್ತಿತ್ವ ಇರೋದಿಲ್ವೋ ಅಲ್ಲಿ ಲಕ್ಷ್ಮೀ ದೇವಿಯ ಅಸ್ತಿತ್ವ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ಅದರ ಅರ್ಥ ಕೇವಲ ನೀನೊಬ್ಬಳೇ ಬಾರಮ್ಮ ಅಂದರೆ ಸರ್ವತಾ ಲಕ್ಷ್ಮೀ ದೇವಿ ಬರೋದಿಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣರನ್ನು ನಾವು ಒಟ್ಟಿಗೆ ಚಿಂತಿಸಬೇಕು ಅಂತ ಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಗೆಜ್ಜೆಯ ಕಾಲಿನ ನಾದವ ತೋರುತ್ತಾ. ನೋಡಿ, ಲೋಕದಲ್ಲಿ ಕೆಲವೊಂದು ಮಂಗಳ ವಸ್ತುಗಳು ಅಂತೀವಿ. ಕಂಕಣ, ಕೈಬಳೆ ಮತ್ತು ನೂಪುರ, ಗೆಜ್ಜೆ ಇವೆಲ್ಲವೂ ಕೂಡ ಅತ್ಯಂತ ಮಂಗಳವಾದದ್ದು. ಮನೆಯಲ್ಲಿ ಇದರ ನಾದ ಯಾವಾಗಲೂ ಬಿಂಬಿತವಾಗಿರಬೇಕು. ಯಾರ ಮನೆಯಲ್ಲಿ ಆ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ ಇರುತ್ತೋ ಅಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಉಂಟಾಗುತ್ತೆ ಎಂದು ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ನಮ್ಮ ಪ್ರಾಚೀನರು ಮಕ್ಕಳಿಗೆ ಕಾಲ್ಗೆಜ್ಜೆಯನ್ನು ಮತ್ತು ಕೈಬಳೆಯನ್ನು ಹಾಕುವ ಸಂಪ್ರದಾಯವಿತ್ತು. ಮಕ್ಕಳಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನವಿರುತ್ತೆ ಅಂತ ಅವೆಲ್ಲ ಮಂಗಳಿತವಾದದ್ದು. ಆದ್ದರಿಂದ ಇವಾಗೆಲ್ಲ ನಮ್ಮ ಸಂಸ್ಕಾರಗಳು ದೂರವಾಗ್ತಿವೆ. ಕೈಯಲ್ಲಿ ಬಳೆ ಇಲ್ಲ, ಕಾಲಲ್ಲಿ ಗೆಜ್ಜೆ ಇಲ್ಲದಂತಹ ನಿರ್ಲಜ್ಜೆಯ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಆದ್ದರಿಂದ ಹೀಗಾಗಬಾರ್ದು. ಕೇವಲ ಲಕ್ಷ್ಮಿಯ ಕಟಾಕ್ಷ ಬಯಸೋದಲ್ಲ, ಲಕ್ಷ್ಮಿಯ ಅನುಗ್ರಹ ಪಡೆಯುವಂತೆ ನಮ್ಮ ಜೀವನವಾಗಿರಬೇಕು. ಆದ್ದರಿಂದ ಹಣೆಗೆ ವಿಶೇಷ ರೀತಿಯಲ್ಲಿ ತಿಲಕವನ್ನು ಇಡಬೇಕು. ಕಣ್ಣಿಗೆ ಕಾಡಿಗೆ, ಕೈಬಳೆ, ಕಾಲಿಗೆ ಕಾಲ್ಗೆಜ್ಜೆ ನಮ್ಮ ಪ್ರಾಚೀನ ಶಾಸ್ತ್ರ ತಿಳಿಸಿಕೊಟ್ಟಂತೆ ಹೀಗೆ ನಾವು ಜೀವನದಲ್ಲಿ ನಡೆದಾಗ ಲಕ್ಷ್ಮಿಯ ಒಂದು ವಿಶೇಷ ಅನುಗ್ರಹ ನಮ್ಮ ಜೀವನದಲ್ಲಿ ಆಗುತ್ತೆ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂದರೆ, ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜತಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂದರೆ ಬಂಗಾರದ ರಾಶಿಯನ್ನು ಸುರಿಸುತ್ತಾ ಬಾರಮ್ಮ ಅಂತ. ಒಂದು ಅರ್ಥದಲ್ಲಿ ಭಾಗ್ಯ ಅಂದರೆ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಭೌತಿಕ ಸಂಪತ್ತು ಅದನ್ನು ನಾವು ಹೊತ್ತು ತಂದವರಲ್ಲ. ಹೋಗುವಾಗ ಪುನಃ ನಾವು ಏನನ್ನೂ ಹೊತ್ತು ಒಯ್ಯೋದಿಲ್ಲ. ಯಾವುದು ನಿಜವಾದ ಸಂಪತ್ತು ಅಂದರೆ ಪರಮಾತ್ಮನ ಸ್ಮರಣೆ. ಅದೇ ದೊಡ್ಡ ಭಾಗ್ಯ. ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ಎಂದು ಶಾಸ್ತ್ರಕಾರರು ಹೇಳಿದ್ದಾರೆ.
ಇದು ನಾವು ಬರುವಾಗಲೂ ನಮ್ಮೊಟ್ಟಿಗೆ ತಂದದ್ದು. ಜೀವನದಲ್ಲೂ ಇದೇ ನಮಗೆ ದೊಡ್ಡ ಭಾಗ್ಯ. ನಾವು ಹೋಗುವಾಗಲೂ ಜೊತೆಗೆ ಬರತಕ್ಕದ್ದು ದೊಡ್ಡ ಭಾಗ್ಯ. ಅಂದರೆ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಪರಮಾತ್ಮನ ಪಾದವನ್ನು ಭಜಿಸುವುದರಲ್ಲಿ ಏನು ಸಂಪತ್ತು ಪಡಿತೀವಲ್ಲ, ಅದೇ ನಮಗೆ ನಿಜವಾದ ಸಂಪತ್ತು. ಆದ್ದರಿಂದ ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂತ ಅಂದರೆ ಪರಮಾತ್ಮನ ಸಂಸ್ಮರಣೆಯನ್ನು ಮಾಡುವಂತಹ ದೊಡ್ಡ ಸಂಪತ್ತನ್ನು ರಾಶಿ ಎರೆದು ಅನುಗ್ರಹಿಸು ತಾಯಿ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ಮನಸ್ಸು ಬಹಳ ಕೆಟ್ಟದ್ದು. ಯಾಕೆಂದರೆ ಅದು ನೋಡಿದ್ದನ್ನೆಲ್ಲ ಬಯಸುತ್ತೆ. ಹಾಗಾಗಬಾರ್ದು. ನೋಡಿದ್ದನ್ನೆಲ್ಲ ಬಯಸಬೇಕು ಅಂದರೆ ಅದು ವ್ಯಭಿಚರಿತವಾದದ್ದು ಮನಸ್ಸಿನ ವ್ಯವಸ್ಥೆ. ಆದರೆ ನಮ್ಮ ಮನಸ್ಸಿಗೆ ಯಾವುದು ವಿಷಯವಾಗಬೇಕು ಅಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದೇ ನಮ್ಮ ಮನಸ್ಸಿಗೆ ವಿಷಯವಾಗಬೇಕು. ಇನ್ನು ಮನಕಾಮನೆಯ ಸಿದ್ಧಿಯ ತೋರೆ ಅಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದು ನನ್ನ ಮನಸ್ಸಿಗೆ ಅದು ಕಾಮನೆಯಾಗಿ ಬಂದೊದಗಲಿ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಅನ್ನುತ್ತಾರೆ. ದಿನಕರ ಅಂದರೆ ಸೂರ್ಯ. ಆ ಸೂರ್ಯ ಪ್ರಕಾಶ ಜಗತ್ತಿನಲ್ಲಿ ಉಂಟಾದಾಗ ನೋಡಿ ಎಲ್ಲ ಜೀವರಾಶಿಗಳು ಎಚ್ಚೆತ್ಕೊಳ್ತವೆ. ತಮಾಷೆ ಏನಪ್ಪ ಅಂದರೆ ಯಾರು ಮಲಗಲಿ ಯಾರು ಎದ್ದಿರಲಿ ಸೂರ್ಯ ಮಾತ್ರ ಸಕಾಲಕ್ಕೆ ಹೇಳ್ತಾನೆ. ಕೆಲವರು ಮಲಗಿದ್ದಾರೆ, ಲೋಕವೇ ಮಲಗಿದೆ, ನಾನು ಮಲಗೋಣ ಎಂದು ಸೂರ್ಯ ಎಂದೂ ವಿಚಾರ ಮಾಡೋದಿಲ್ಲ. ಯಾರು ಮಲಗಿರಲಿ ಯಾರು ಎದ್ದಿರಲಿ ಸೂರ್ಯ ತನ್ನ ಕಾಲಕ್ಕೆ ಸರಿಯಾಗಿ ಹೇಳ್ತಾನೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಅಂದರೆ ಸೂರ್ಯನ ಪ್ರಕಾಶ ಅದು ಹೇಗೆ ಜಗತ್ತನ್ನು ಬೆಳಗಿಸುತ್ತದೋ ಪರಮಾತ್ಮ ಅವನು ದಿನಕರ ಕೋಟಿ ಸಾವಿರಾರು ಕೋಟಿ ಸೂರ್ಯ ಏಕಕಾಲಕ್ಕೆ ಪ್ರಕಾಶಿತರಾದಾಗ ಎಷ್ಟು ಪ್ರಕಾಶ ಬರುತ್ತೋ, ಎಷ್ಟು ಬೆಳಕು ಬರುತ್ತೋ ಅಷ್ಟು ಪ್ರಕಾಶ ಭಗವಂತನಲ್ಲಿದೆ. ಹೀಗಿರುವಾಗ ನಮ್ಮ ಜೀವನದಲ್ಲಿ ಪರಮಾತ್ಮನ ಅನುಗ್ರಹವೆಂಬಂತಹ ಜ್ಞಾನ ಪ್ರಕಾಶ ಉಂಟಾಗಲಿ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಜನಕರಾಯನ ಕುಮಾರಿ ಅಂದರೆ ಸೀತೆ. ನೋಡಿ, ಆ ರಾವಣ ಸೀತೆಯನ್ನು ಅಪಹರಿಸಿದ ನಂತರದಲ್ಲಿ ರಾವಣ ಕುಂಭಕರ್ಣನನ್ನು ಸಂಹರಿಸಿದ ನಂತರ ಅಯೋಧ್ಯೆ ಪಟ್ಟಣದಲ್ಲಿ ಪಟ್ಟಾಭಿಷಕ್ತನಾದ. ಇಲ್ಲಿ ಯಾಕೆ ಜನಕರಾಯನ ಕುಮಾರಿ ಬೇಗ ಅಂತ ಹೇಳ್ತಾರೆ ಅಂತಂದರೆ ಅದಕ್ಕೊಂದು ಕಾರಣವಿದೆ. ಏನಂತ ಅಂದರೆ ಜನಕರಾಯನ ಮಗಳಾಗಿರ್ತಕ್ಕಂಥ ಸೀತೆ ಅವಳು ರಾಮನೊಟ್ಟಿಗೆ 13 ವರ್ಷಗಳ ತಾನು ವನವಾಸವನ್ನು ಅನುಭವಿಸೋದಿಕ್ಕೆ ಅಂತ ಹೊರಟವಳು. ಜನಕರಾಯನ ಕುಮಾರಿ ಬೇಗ ಅಂತ ಹೇಳೋದ್ರಲ್ಲಿ ವಿಶೇಷವಿದೆ. ನಮ್ಮ ಜೀವನದಲ್ಲಿ ಹೀಗೆ ಕಷ್ಟ ಕಾರ್ಪಣ್ಯಗಳು ಬಂದು ಒದಗುತ್ತವೆ. ಅವಳಿಗೆ ನಿರ್ದಿಷ್ಟವಾದಂಥ ಕಾಲಾವಧಿ ಇದೆ, 13 ವರ್ಷ ಅಂತ. ಆದರೆ ನಮಗೆ ಇರುವಷ್ಟು ಕಾಲ ವನವಾಸವೇ. ಆದ್ದರಿಂದ ಆ ರಾವಣನ ಒಂದು ಉಪಟಳಕ್ಕೆ ಒಳಗಿದ್ದಂತಹ ಸೀತಾದೇವಿಯನ್ನು ರಾಮನು ಒಂದು ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿ ಅಯೋಧ್ಯ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕ್ತನಾಗುತ್ತಾನೆ. ಹಾಗೆಯೇ ನಮ್ಮನ್ನು ಕೂಡ ಈ ಸಂಸಾರವೆಂಬಂತಹ ವನದಲ್ಲಿ ವಾಸ ಮಾಡುವ ವನವಾಸಿಗಳನ್ನು ನಮ್ಮನ್ನು ಕೂಡ ಸೀತಾದೇವಿಯ ಉದ್ಧರಿಸಿದಂತೆ ನಮ್ಮನ್ನು ಉದ್ಧರಿಸಲಿ ರಾಮ. ಈ ಶರೀರವೆಂಬಂತಹ ಅಯೋಧ್ಯ ಪಟ್ಟಣದಲ್ಲಿ ತಾನು ಸೀತಾದೇವಿಯೊಡನೆ ಪಟ್ಟಾಭಿಷಕ್ತವಾಗಲಿ ಎಂದು ತಿಳಿಸೋದಕ್ಕೆ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ನಿಜವಾದಂತಹ ರಾಮ ಪಟ್ಟಾಭಿಷೇಕ ಅಂತ ಇದ್ದಾರೆ. ನೆಕ್ಸ್ಟು ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಅಂತಾರೆ. ಶಂಕೆ ಅಂದರೆ ಅನುಮಾನ. ಏನು ಅನುಮಾನ ಅಂತ ಅಂದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರಾ ಅಂತ ಅನ್ನೋದೇ ಅನುಮಾನ. ಈ ವಿಷಯದಲ್ಲಿ ನಮಗೆ ಅನುಮಾನವಿದೆ. ಧರ್ಮ ಇದೆಯಾ ಇಲ್ವೋ ಅನ್ನೋ ವಿಷಯದಲ್ಲಿ ಅನುಮಾನವಿದೆ. ಇನ್ನು ಜೀವನದಲ್ಲಿ ಅನೇಕ ಅನುಮಾನಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಈ ಎಲ್ಲ ಅನುಮಾನಗಳು ನಮ್ಮಿಂದ ನಿವೃತ್ತಿ ಆಗಬೇಕು. ದೇವರ ಬಗ್ಗೆ ಅಚಲವಾಗಿರುವಂತಹ ವಿಶ್ವಾಸ, ಧರ್ಮದ ಬಗ್ಗೆ ಅಚಲವಾಗಿರ್ತಕ್ಕಂಥ ವಿಶ್ವಾಸ ನಮಗೆ ಉಂಟಾಗಬೇಕು. ಅದಕ್ಕೋಸ್ಕರ ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನೀನು ಆ ಸಂಶಯಗಳನ್ನೆಲ್ಲ ದೂರ ಮಾಡು, ಸಂಖ್ಯೆಗಳನ್ನೆಲ್ಲ ಪರಿಹಾರ ಮಾಡು. ವೇದಗಳ ಬಗ್ಗೆ ರಾಮಾಯಣ, ಮಹಾಭಾರತ ಮತ್ತು ಭಗವತಾದಿ ಗ್ರಂಥಗಳಲ್ಲಿ ಸರಿಯಾಗಿರುವ ಅರ್ಥ ಅಲ್ಲಿ ಸಂಶಯ ಬರಬಾರದು.
ಕೃಷ್ಣನು ನಮ್ಮಂತೆ, ರಾಮನು ನಮ್ಮಂತೆ ಅಂತ ಭಾವಿಸೋದಲ್ಲ. ರಾಮ 13 ವರ್ಷ ಕಾಡಿಗೆ ಹೋದ, ಸೀತೆಯನ್ನು ಕಳೆದುಕೊಂಡು ದುಃಖಪಟ್ಟ. ಅವನು ಸಾಮಾನ್ಯ ಮನುಷ್ಯನಂತೆ, ನಮ್ಮಂತೆ ಅಂದು ಸಂಶಯ ಪಡುವಂಥ ಅವಕಾಶವಿರುತ್ತೆ. ಆದರೆ ಎಲ್ಲ ಸಂಖ್ಯೆಗಳನ್ನು ದೂರ ಮಾಡು, ವೇದಾಭಿಮಾನಿಯಾಗಿರ್ತಕ್ಕಂಥ ನೀನು ನಮಗೆ ಅನುಗ್ರಹಿಸು, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು. ನೆಕ್ಸ್ಟು ಕಂಕಣ ಕೈಯ ತಿರುವುತ ಬಾರೆ ಅಂತ ಅಂದರೆ ಹಿಂಗಂದರೆ ಏನಂತ ಅಂದರೆ, ಮದುವೆ ಮಾಡುವಾಗ ಕೈಗೆ ಕಂಕಣವನ್ನು ಕಟ್ಕೋತಾರೆ. ಏಕೆ ಅಂತ ಅಂದರೆ ಪ್ರತಿಜ್ಞೆ ಮಾಡೋಕ್ಕೆ. ಪುರೋಹಿತರು ಹೇಳಿಸ್ತಾರೆ, ಧರ್ಮದ ವಿಚಾರದಲ್ಲಿ, ಅರ್ಥದ ವಿಚಾರದಲ್ಲಿ ಮತ್ತು ಕಾಮದ ವಿಚಾರದಲ್ಲಿ ಗಂಡ ಹೆಂಡತಿಗಾಗಲಿ, ಹೆಂಡತಿ ಗಂಡನಿಗಾಗಲಿ ಯಾವುದೇ ಕಾರಣಕ್ಕೂ ಅತಿಕ್ರಮಿಸೋ ಹಾಗಿಲ್ಲ ಅಂತ ಪ್ರತಿಜ್ಞೆ ಮಾಡಿಸ್ತಾರೆ. ನಾವು ಜೀವನದಲ್ಲಿ ಎಂದೂ ಕೂಡ ಎಷ್ಟೇ ಕಷ್ಟ ಬಂದರೂ ಧರ್ಮವನ್ನು ನಾವು ಅಳಿಯೋದಿಲ್ಲ, ದೇವರ ಬಗ್ಗೆ ಅಪನಂಬಿಕೆ ಮಾಡೋದಿಲ್ಲ ಅಂತ ಹೇಳಿ ಕಂಕಣಬದ್ಧ ಮಾಡಬೇಕು. ಆದ್ದರಿಂದ ಕಂಕಣ ಕೈಯ ತಿರುವುತೆ ಬಾರೆ ಅಂತ ಹೇಳ್ತಾರೆ. ನೆಕ್ಸ್ಟು ಕುಂಕುಮಾಂಕಿತೆ ಪಂಕಜ ಲೋಚನೆ ಅಂತ ಅಂದರೆ, ಕುಂಕುಮ ಧಾರಣೆ ಅಂದರೆ ಅತ್ಯಂತ ಮಂಗಲಿತವಾಗಿರುವುದು. ನಮ್ಮ ಜೀವನದಲ್ಲಿ ನಮಗೆ ಸದಾ ಮಂಗಳವಾಗಬೇಕಂತಂದರೆ ಆ ಕುಂಕುಮ ಧಾರಣೆಯನ್ನು ತಿಲಕ ಪ್ರಾಯದಲ್ಲಿ ಆಚರಣೆ ಮಾಡಬೇಕು. ಬರೇ ಹಣೆಯಲ್ಲಿ ಇರಬಾರ್ದು. ಬರೇ ಹಣೆಯಲ್ಲಿ ಅಂದರೆ ಅದು ಅಮಂಗಲದ ಪ್ರತೀಕ. ಸೊ ಆದ್ದರಿಂದ ಕುಂಕುಮಾಂಕಿತೆ, ಕುಂಕುಮವನ್ನೇ ಧಾರಣೆ ಮಾಡುವಂಥ ಮಂಗಳದಾತೆ ನೀನು. ನನಗೂ ಜೀವನದಲ್ಲಿ ಮಂಗಳವನ್ನು ಮಾಡು, ಎಲ್ಲ ಅಮಂಗಳವನ್ನು ದೂರ ಮಾಡು. ಪಂಕಜಲೋಚನೆ, ಪಂಕಜ ಅಂದರೆ ಕೆಸರಿನಲ್ಲಿ ಉಡುವ ಕಮಲ. ನಿನ್ನ ಮುಖ ಅತ್ಯಂತ ಸುಂದರವಾದದ್ದು, ಕಮಲದಂತೆ ಆ ನಿನ್ನ ಮುಖ. ಆದ್ದರಿಂದ ಪಂಕಜಲೋಚನೆ ಅಂದರೆ ಕಣ್ಣು, ಪಂಕಜಾಕ್ಷಿ. ನಿನ್ನ ಕಣ್ಣು ಕಮಲದಂತೆ ಇರುತ್ತದೆ. ಅದು ಯಾಕೆ ಅಂತ ಅಂದರೆ ನೋಡಿ, ಲೋಕದಲ್ಲಿ ಕಣ್ಣೇ ಕಾಮದ ಬೀಜ. ನಮ್ಮ ಕಣ್ಣು ಯಾವಾಗಲೂ ನೋಡಿದ್ದನ್ನೆಲ್ಲ ಬಯಸುತ್ತೆ. ಕಣ್ಣೇ ಕಾಮದ ಬೀಜ. ಆದರೆ ನಿನ್ನ ಕಣ್ಣೆಂಥದ್ದು ಅಂತ ಅಂದರೆ ಅದು ಪಂಕಜಾಕ್ಷಿ. ಪಂಕ ಅಂದರೆ ಕೆಸರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ. ಕಮಲದಂತೆ ನಿನ್ನ ಕಣ್ಣು. ನಿನ್ನ ಕಣ್ಣಲ್ಲಿ ದೋಷವಿಲ್ಲ, ಆದರೆ ನಮ್ಮ ಕಣ್ಣಲ್ಲಿ ದೋಷವಿದೆ. ಅದು ಏನು ದೋಷವಿದೆ ಅಂತ ಅಂದರೆ ನೋಡಿದ್ದನ್ನೆಲ್ಲ ಬಯಸುತ್ತೆ. ಅದು ಕೆಟ್ಟದ್ದು. ಒಳ್ಳೆಯ ಕೆಟ್ಟದ್ದು ವಿಚಾರ ಮಾಡೋದಿಲ್ಲ. ಒಳ್ಳೆಯದು, ಅದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ವಿಚಾರ ಮಾಡೋದಿಲ್ಲ. ಆದರೆ ನಿನ್ನ ಕಣ್ಣು ಕಮಲದಂತೆ. ಆ ಕಮಲ ಹುಟ್ಟಿದ್ದು ಕೆಸರಿನಲ್ಲೇ ಕಮಲವಿದ್ರೂ ಕೂಡ ಕೆಸರನ್ನು ಕಮಲ ಅಂಟಿಸ್ಕೊಳ್ಳೋದಿಲ್ಲ. ಹೇಗೆ ಕಮಲ ಕೆಸರಿನಲ್ಲಿದ್ದರೂ ಕೂಡ ನಂಟನ್ನು ಅಂಟಿಸ್ಕೊಳ್ಳೋದಿಲ್ವೋ, ನಮ್ಮ ಕಣ್ಣು ವಿಶೇಷ ಪ್ರಪಂಚದಲ್ಲಿ ಎಲ್ಲ ತೊಡಗಿರತಕ್ಕಂಥದ್ದು. ಬಹಳ ಕೆಸರಿದೆ. ಲೋಕದಲ್ಲಿ ಒಳ್ಳೆಯದೇ ಮಾತ್ರ ಇರೋದಿಲ್ಲ, ಕೆಟ್ಟದ್ದೇ ಬಹಳ ಇದೆ. ಸೊ ಆದ್ದರಿಂದ ಕೆಸರಿದ್ದಾಗೆ ಹೇಗೆ ಕಮಲ ಆ ಪಂಕ ಕೆಸರಿನಲ್ಲಿ ಇದ್ದರೂ ಸಹ ಅದು ಶರೀರಕ್ಕೆ ಕಮಲ ಅಂಟಿಸಿಕೊಳ್ಳೋದಿಲ್ವೋ, ಹಾಗೆ ನಮ್ಮ ಕಣ್ಣಿನಲ್ಲಿ ಈ ರೀತಿ ಪರದೆ ಹಾಕ್ಕೋಬೇಕು. ಯಾವುದು ಒಳ್ಳೆಯದು ಅದನ್ನು ಮಾತ್ರ ನಾವು ಚಿಂತನೆಯನ್ನು ಮಾಡಬೇಕು. ಆ ಕಮಲ ಕೆಸರನ್ನು ಬದಿಗೆ ಹೊತ್ತಂತೆ ನಾವು ಕೂಡ ಕೆಟ್ಟದ್ದನ್ನು ಬಿಡಬೇಕು, ಸೈಡಿಗೆ ಬಿಟ್ಬಿಡಬೇಕು, ಬದಿಗೆ ಹೊತ್ಬಿಡಬೇಕು. ನೆಕ್ಸ್ಟು ವೆಂಕಟರಮಣನ ಬಿಂಕದ ರಾಣಿ. ಅಂದರೆ ಪಾಪಗಳು ಅಂದರ್ಥ. ಎಲ್ಲ ನಮ್ಮ ಪಾಪಗಳ ಪರಿಹಾರ ಮಾಡ್ತಕ್ಕಂಥವನು ವೆಂಕಟರಮಣ. ಆದ್ದರಿಂದ ವೆಂಕಟರಮಣನ ಬಿಂಕದ ರಾಣಿ. ಲೋಕದಲ್ಲಿ ನಾವು ಯಾವುದಾದರೂ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿಯಾಗಬೇಕು ಅಂತ ಅಂದರೆ ಅಷ್ಟು ಸುಲಭ ಅಲ್ವಾ? ಏಕೆಂದರೆ ಮೊದಲು ಅವರ ಅನುಮತಿ ಪಡ್ಕೋಬೇಕು ಅಂತಂದರೆ ಅಪಾಯಿಂಟ್ಮೆಂಟನ್ನು ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಅವರನ್ನು ಮೀಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಈಗ ದೇವರನ್ನು ನಾವು ಕಾಣಬೇಕಂತ ಅಂದರೆ ಲೋಕದ ಚಿಂತನೆಯಲ್ಲಿ ಹೀಗಿರುವಾಗ ಆ ಭಗವಂತ ಆ ಲೋಕನಾಥನನ್ನು ಹಾಗೆ ಭೇಟಿ ಹಾಕೋದಕ್ಕಾಗುತ್ತಾ? ಇಲ್ಲ. ಪ್ರಯರ್ ಅಪಾಯಿಂಟ್ಮೆಂಟನ್ನು ತಗೋಬೇಕಾಗುತ್ತೆ. ಹಾಗಾದರೆ ಈ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು ಅವರೊಟ್ಟಿಗೆ ಪರ್ಸ್ನಲ್ ಸೆಕ್ರೆಟರಿ, ಅಸಿಸ್ಟೆಂಟ್ ಅಂತ ಇರ್ತಾರಲ್ವಾ, ಆ ರೀತಿ ಅವ್ರ ಮೂಲಕ ಆ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾಗುತ್ತೆ. ಈಗ ಆ ದೇವರು ಸಾರ್ವಭೌಮ. ಅವರಿಗೆ ಯಾರು ಪರ್ಸ್ನಲ್ ಸೆಕ್ರೆಟರಿ ಅಂತ ಅಂದರೆ ಲಕ್ಷ್ಮೀದೇವಿ. ಆದ್ದರಿಂದ ಅಂಥ ಲಕ್ಷ್ಮೀದೇವಿ ಹತ್ತಿರ ಭಗವಂತನ ಅಪಾಯಿಂಟ್ಮೆಂಟ್ ಕೇಳಬೇಕು.
ಆದ್ದರಿಂದ ವೆಂಕಟರಮಣನ ಬಿಂಕದ ರಾಣಿ. ಈ ಪರಮಾತ್ಮ ನಮ್ಮ ಎಲ್ಲ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವನು. ಅವನು ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗಬೇಕಂತ ಅಂದರೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಆದರೆ ಭಗವಂತನ ಅಪಾಯಿಂಟ್ಮೆಂಟು ನಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಮಗೆ ಸಿಗೋದು ಅದಕ್ಕೆ ವೆಂಕಟರಮಣನ ಬಿಂಕದ ರಾಣಿ. ಯಾವಾಗಲೂ ನಿನ್ನ ಮಾತನ್ನು ಭಗವಂತ ತಳ್ಳಿ ಹಾಕೋದಿಲ್ಲ. ಸೊ ಆದ್ದರಿಂದ ನೀನು ದೇವರ ಹತ್ತಿರ ನಮ್ಮ ಬಗ್ಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಮ್ಮ ಅಂತ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದನ ವಿಠಲನ ರಾಣಿ ಅಂತ. ಅಂದರೆ ಶುಕ್ರವಾರ ಅಂದರೆ ಕೇವಲ ಶುಕ್ರವಾರ ಮಾತ್ರ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಅಲ್ಲ. ಕೆಲವರು ಶುಕ್ರವಾರ ಮಾತ್ರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಅಂತ ಹೇಳೋರು ಈ ಜಗತ್ತಿನಲ್ಲಿ ಇದ್ದಾರೆ. ಶುಕ್ರವಾರ ಅಂತ ಅಂದರೆ ಶುಕ್ರವಾರ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬರೋ ಶುಕ್ರವಾರ ಅಲ್ಲ. ಶುಕ್ರವಾರ ಅಂದರೆ ಅಂದರೆ ದೋಷಗಳು ಎಂದರ್ಥ. ದೋಷರಹಿತವಾದವನು ಭಗವಂತ, ಅವನಿಗೆ ಶುಕ್ರ ಅಂತ ಹೆಸರು. ಭಗವಂತನ ವಾರ ಅಂದರೆ ನಿತ್ಯವೂ ಭಗವಂತನನ್ನು ನಾವು ಪೂಜಿಸಬೇಕು. ಯಾವತ್ತು ಭಗವಂತನನ್ನು ನಾವು ಪೂಜಿಸ್ತೇವೋ ಅವೆಲ್ಲವೂ ಶುಕ್ರವಾರವೇ ಆಗಿರುತ್ತದೆ ಹೊರತು ಈ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂತ ಅಲ್ಲ ಹೇಳಿರೋದು. ದಾಸರು ಶುಕ್ರವಾರದ ಪೂಜೆಯ ವೇಳೆಗೆ ಅಂತ ಅಂದರೆ ಈ ಅಭಿಪ್ರಾಯ. ಶುಕ್ರವಾರದಲ್ಲಿ ಮಾತ್ರ ಲಕ್ಷ್ಮೀ ದೇವಿನ ಪೂಜಿಸೋದು ಅಂದರೆ ಬೇರೆ ದಿನ ಲಕ್ಷ್ಮೀ ದೇವಿ ಬಂದರೆ ನಾವು ನಾಳೆ ಬಾ ಅಂತೀವ, ಆಗ ಅರ್ಥ ಅಲ್ಲ. ಭಗವಂತನನ್ನು ಪ್ರತಿದಿನ ಪೂಜಿಸೋದು ಶುಕ್ರ, ಅದೇ ಭಗವಂತ. ಪೂಜಿಸುವ ಎಲ್ಲ ವಾರಗಳು ಶುಕ್ರವಾರ. ಹೀಗೆ ಇದು ಲಕ್ಷ್ಮೀ ಬಾರಮ್ಮ ಒಂದು ಹಾಡಿನ ಅರ್ಥವಾಗಿದೆ. ಜ್ಞಾನಿಗಳು ಈ ಅರ್ಥದಲ್ಲಿ ಬರೆದಿರೋದು. ಲಕ್ಷ್ಮೀ ಕಟಾಕ್ಷವನ್ನು ನಾವು ಈ ಪ್ರಕಾರ ಪಡೆದುಕೊಳ್ಬೇಕು. ಎಲ್ಲರಿಗೂ ಲಕ್ಷ್ಮೀನಾರಾಯಣರ ವಿಶೇಷ ಅನುಗ್ರಹವಾಗಲಿ. ಎಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುತ್ತೋ ಪರಮಾತ್ಮ ಇದ್ದಲ್ಲಿ ಲಕ್ಷ್ಮೀ ದೇವಿ ತಾನು ಸನ್ನಿಹಿತವಾಗಿರುತ್ತಾಳೆ. ಹಾಗಾಗಿ ನಾರಾಯಣರ ಅನುಗ್ರಹವಾದರೆ ಲಕ್ಷ್ಮೀ ಅನುಗ್ರಹ ಅದು ಸರ್ವತಾ ಸಿದ್ಧವಾದದ್ದು ಅಂತ ನಾವು ಭಾವಿಸ್ಕೊಂಡು ಹೀಗೆ ಲಕ್ಷ್ಮೀ ಕಟಾಕ್ಷವನ್ನು ಎಲ್ಲರೂ ಪಡೆಯುವಂತಾಗಲಿ. ಎಲ್ಲರಿಗೂ ಲಕ್ಷ್ಮೀನಾರಾಯಣರ ಅನುಗ್ರಹವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.